ಹಾಂ ಸರ್. ಅಲ್ಲಿ ಏನೈತೆ ರೀ, ರಾಮ ರಾವಣರ ಯುದ್ಧ ಆಯ್ತು, ದ್ವಾಪರದೊಳಗೆ ಕೌರವ ಪಾಂಡವ್ರಿಗೆ ಯುದ್ಧ ಆಯ್ತು. ಹಾಂ ಸರ್, ಇದು ಕಲಿಯುಗ ರೀ. ಯಾತಕ್ಕೆ ಯುದ್ಧಗಳು ಆದವು ಅಂತಂದ್ರೆ ನನ್ನದು ನಾನು ಅನ್ನುವಂಥ ಒಂದು ಇದು ಅಹಂಕಾರ ಎಲ್ಲರೂ ಹಾಂ, ನಾನು ಹೆಚ್ಚು, ನಂದೇ ಇದಾಗಬೇಕು, ನನ್ನ ರಾಷ್ಟ್ರ ಇದಾಗಬೇಕು, ನಾ ಹೇಳಿದಂಗೆ ಎಲ್ಲರೂ ಕೇಳಬೇಕು ಅನ್ನುವಂಥದ್ದು ವಿಪರೀತ ಭಾವ ಏನಾಗೈತೆ ಅಂದರೆ ಕಲಹಕ್ಕೆ ನಾಂದಿ ಆಗಿಬಿಟ್ರೆ ಸರ್. ಹೀಗಾಗಿ ನಮ್ಮ ವಿಶ್ವದೊಳಗನ ಶಾಂತಿ ಇಲ್ದಾಗಿರಿ. ಈ ಶಾಂತಿಯನ್ನು ಒಂದು ಉಂಟು ಮಾಡುವ ಸಲುವಾಗಿ ವಿಶ್ವಸಂಸ್ಥೆ ಅದ ರೀ. ಅದು ವಿಶ್ವಸಂಸ್ಥೆ ಸರ್ ಜಗತ್ತಿನ ಎಲ್ಲ ರಾಷ್ಟ್ರಗಳು ಶಾಂತಿಯಿಂದ ಇರಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಟುಕೊಂಡ್ರೆ ಅದು ಮೊದಲನೆಂದರೂ UN ಕೆಲಸ ಮಾಡ್ಕೋತ ಬಂದಿದ್ದೀರಿ. ಆದರೂ ಅದರ ಒಂದು ಪರಿಧಿಯನ್ನು ದಾಟಿ ರಾಷ್ಟ್ರಗಳು ಇರ್ತಾರೆ. ನೀವು ಹೇಳಿದ್ರಲ್ಲ ಸರ್, ಅತಿಯಾದ ಸ್ವಾರ್ಥ ರೀ. ಇದು ನಂದ ಆಗಬೇಕು, ಇದ್ರ ನೆಲ ನಂದ, ಇದು ನದಿ ನಂದ, ಇದೆಲ್ಲ ಸಂಪತ್ತು ನಂದ, ಹಿಂಗೆ ಅತಿಯಾದ ಸ್ವಾಸ್ಥಗಳು. ಮತ್ತು ಇವರೆಲ್ಲ ಬೇರೆ ಅಲ್ರಿ, ಒಂದೇ ತಾಯಿಯ ಮಕ್ಕಳು, ಪರಸ್ಪರ ಸಹೋದರರು. ಅದು ಏನಲ್ರಿ, ಬೆನ್ನಿಗೆ ಬಿದ್ದದ್ದು ಬೇರೆ, ಹೊಟ್ಟೆಲಿ ಹುಟ್ಟಿದ್ದು ಬೇರೆ ಅಂತ, ಬೆನ್ನಿಗೆ ಬಿದ್ದಿದ್ದು ಬೇರೆ ಅಂತ. ಹಿಂಗೆ ಸರ್ 1993 ಸರ್ ಅವಕಾಶ ಸಿಕ್ಕದ್ರಿ. ನಾನು ಒಂದು ಕೋಣ ಬರೀ ಅಂತ, ಭಾರತ ಮಾತೆಯ ಶ್ರೀ ಹರಿಕೆ ತಾಯಿ ಏನು ಅಪೇಕ್ಷೆ ಮಾಡ್ತಾರೆ ಅಂದ್ರೆ ಮಕ್ಕಳೆಲ್ಲರೂ ಚಂದ ಇರ್ಬೇಕು ರೀ, ಮಕ್ಕಳೆಲ್ಲರೂ ಒಳ್ಳೆಯವರಾಗಿರಬೇಕು. ಅದು ಒಂದು ಸಣ್ಣ ಒಂದು ಕವನ ಸರ್. ನಿರ್ಮಾಣವಾಗಲಿ ರಾಷ್ಟ್ರ ಸುಂದರ, ಧಕ್ಕೆ ಆಗದೆ ಮನಗಳಿಗೆ. ನಿರ್ಮಾಣವಾಗಲಿ ರಾಷ್ಟ್ರ ಸುಂದರ, ಧಕ್ಕೆ ಆಗದೆ ಮನಗಳಿಗೆ. ನಾನು ನೀನು ಭೇದವ ಮರೆತು ಒಂದಾಗಿರಿ ಸಿಹಿ ಬಾಳ್ವೆಗೆ. ನಾನು ನೀನು ಭೇದವ ಮರೆತು ಒಂದಾಗಿರಿ ಸಿಹಿ ಬಾಳ್ವೆಗೆ. ಯಾಕಂದ್ರೆ ಸರ, ಭಾರತ ಮಾತೆಯ ಮಡಿಲಲ್ಲಿಂದು ಮತಭೇದಗಳು ಏತಕ್ಕೆ. ನಮ್ಮ ಜಾತ್ಯತೀತ ರಾಷ್ಟ್ರ ರೀ, ಆದರೂ ರೀ ಇವು ಭಾಳ ಅದಾವ್ರಿ. ಭಾರತ ಮಾತೆಯ ಮಡಿಲಲ್ಲಿ ಮುಸಲ್ಮಾನ, ಕ್ರಿಶ್ಚಿಯನ್, ಅವ SC ST ಅನ್ನುವಂಥ ಈ ಮತಭೇದಗಳು ಏತಕ್ಕೆ. ಶಾಂತಿ ಪ್ರೀತಿಯ ಮಾತಲಿ ಎಂದು ಅಮಾಯಕರ ಬಲಿಯಾತಗೆ. ಇದ್ರೊಳಗೆ ಸರ್ ಅಮಾಯಕರ ಬಲಿ ಆಗ್ತದೆ ರೀ. ಮುಂದೆ ಸರ ನಿಂತ ನೆಲೆ ಮಾಡೋರು ಸಿಗೋದಿಲ್ಲ ನೋಡ್ರಿ. ಮೊನ್ನೆ ಬೆಳಗಾಮದೊಳಗೆ ಹಾಂ ರೀ, ಏನು ಮಾಡಿ ಹೋದ್ರು, ಇವತ್ತು ಅವ್ರು ಯಾರು ಏನು ಪತ್ತೆ ಇಲ್ಲ. ಇಡೀ ಎರಡು ದೇಶಗಳ ಮಧ್ಯೆ ಪಾಪ ಅದ್ರ ನಂತರ ಎಷ್ಟು ಜನ ಸತ್ರು, ಏನಾದರು, ನೂರಾರು ಜನ ಭಯೋತ್ಪಾದಕ ಹೆಸರಲ್ಲೇ ನೂರಾರು ಜನ ಈ ಒಂದು ನಮ್ಮ